ಅದೆಂಥ ಅದ್ಭುತ ಮಾಯಾವಿ. ಅದು ಗತಕಾಲದ ನೋವು ನಲಿವು ಕತೆಗಳನ್ನೆಲ್ಲ ತನ್ನೊಳಗೆ ಬಚ್ಚಿಟ್ಟು ಮೌನವಾಗಿ ಹರಿಯುತ್ತಲೇ ಇರುತ್ತದೆ. ಶತಮಾನಗಳೇ ಉರುಳಿದರೂ ಕೆಲವು ನೆನಪುಗಳು ಮಾತ್ರ ಮಣ್ಣಿನ ಪದರಗಳಡಿಯಲ್ಲಿ ಜೀವಂತವಾಗಿರುತ್ತವೆ. ಹಾಗೆಯೇ ರಕ್ತ ಸಂಬಂಧದ ಸೆಳೆತ ಅದು ದೇಶ ಕಾಲ ಭಾಷೆಯ ಎಲ್ಲೆಗಳನ್ನು ಮೀರಿ ತನ್ನ ಮೂಲವನ್ನು ತನ್ನ ಬೇರುಗಳನ್ನು ಅರಸುತ್ತಾ ಸಾವಿರಾರು ಮೈಲಿಗಳ ಪಯಣ ಬೆಳೆಸುತ್ತದೆ. ಇದು ಅಂಥದೇ ಒಂದು ಪಯಣದ ಕತೆ. ಲಂಡನ್ನಿಂದ ಬೆಂಗಳೂರಿನ ಹೆಮ್ಮೆಯ ನಂದಿಬೆಟ್ಟಕ್ಕೆ ತನ್ನ ಮುತ್ತಜ್ಜಿಯ ಸಮಾಧಿ ಎಂಬ ಕೊನೆಯ ಕುರುಹನ್ನು ಅರಸಿ ಬಂದ ವೃದ್ಧರೊಬ್ಬರ ಕಣ್ಣೀರ ಕತೆ. 3 ಬಾರಿ, ಹೌದು 3 ಬಾರಿ ಈ ವೃದ್ಧರು ನಂದಿಬೆಟ್ಟದ ಮಣ್ಣಿಗೆ ಕಾಲಿಟ್ಟು ತಮ್ಮ ಮುತ್ತಜ್ಜಿ ಸೋಫಿಯಾ ಗ್ಯಾರೆಟ್ ಅವರ ಸಮಾಧಿಗಾಗಿ ಹುಡುಕಾಡಿ ಸೋತು ನಿರಾಶೆಯಿಂದ ಹಿಂತಿರುಗಿದ್ರು. ದಾಖಲೆಗಳಲ್ಲಿ ನಂದಿದುರ್ಗದಲ್ಲಿ ಸಮಾಧಿ ಎಂಬ ಒಂದು ಸಣ್ಣ ಕುರುಹು ಬಿಟ್ಟರೆ ಬೇರೇನೂ ಇರಲಿಲ್ಲ. ಆದರೆ ಈ ಬಾರಿ ಅವರ ಕೊನೆಯ ಭರವಸೆಯ ಬೆಳಕಾಗಿದ್ದು ಸ್ಥಳೀಯ ಪ್ರವಾಸಿ ಮಿತ್ರ ಗೈಡ್ ನಳಿನಿ. ಇಲ್ಲಿ ಜಾನ್ ಗ್ಯಾರೆಟ್ ಅವರ ಸಮಾಧಿ ಎಲ್ಲಿದೆ ಅಂತ ವೃದ್ಧರು ಕೇಳಿದಾಗ ನಳಿನಿ ಅವರಿಗೆ ಗೊತ್ತಿದ್ದು ಬ್ಯಾಂಬೂ ಹೌಸ್ ಬಳಿಯ ಪಾಳು ಬಿದ್ದ ಒಂದೇ ಒಂದು ಬ್ರಿಟಿಷರ ಕಾಲದ ಸಮಾಧಿ. ನೋಡಿ ಇದಾಗಿರಬಹುದೇ ಎಂಬ ಸಣ್ಣ ಸಂಶಯದೊಂದಿಗೆ ನಳಿನಿ ಅವರನ್ನು ಆ ಜಾಗಕ್ಕೆ ಕರೆದೊಯ್ದರು. ಆ ಪಾಳು ಬಿದ್ದ ಜಾಗ ಗಿಡಗಂಟಿಗಳ ನಡುವೆ ಮಣ್ಣಿನ ಮರೆಯಲ್ಲಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಂತೆ ಕಾಣುತ್ತಿದ್ದ ಆ ಕಲ್ಲಿನ ಮೇಲೆ ನಳಿನಿ ನೀರು ಸುರಿಸುತ್ತಿದ್ದಂತೆ ಶತಮಾನದ ಹಿಂದಿನ ಅಕ್ಷರಗಳು ಜೀವ ಪಡೆದವು. ಸೋಫಿಯಾ ಗ್ಯಾರೆಟ್, ಜಾನ್ ಗ್ಯಾರೆಟ್ ಅವರ ಪ್ರೀತಿಯ ಪತ್ನಿ, ನಿಧನ ಏಪ್ರಿಲ್ 10, 1867. ಆ ಹೆಸರು ಕಂಡಿದ್ದೇ ತಡ ಅಲ್ಲಿಯವರೆಗೂ ಆ ವೃದ್ಧ ಹಿಡಿದಿಟ್ಟಿದ್ದ ಭಾವನೆಗಳ ಕಟ್ಟೆಯೊಡೆಯಿತು. 1.5 ಶತಮಾನದಷ್ಟು ಹಳೆಯದಾದ ಆ ಸಮಾಧಿಯ ಮುಂದೆ ಮೊಮ್ಮಗ ಮಂಡಿಯೂರಿ ಕಣ್ಣೀರಿಟ್ರು. ಅದು ಕೇವಲ ಕಣ್ಣೀರಾಗಿರಲಿಲ್ಲ, ಅದು ತಲೆಮಾರುಗಳಾಚೆಯ ಸಂಬಂಧವೊಂದು ಮತ್ತೆ ಬೆಸೆದುಕೊಂಡ ಕ್ಷಣದ ಆನಂದ ಬಾಷ್ಪವಾಗಿತ್ತು. ಅಂದಹಾಗೆ ಬ್ರಿಟಿಷರ ಆಡಳಿತದಲ್ಲಿ ಶಿಕ್ಷಣ ಇಲಾಖೆ ನಿರ್ದೇಶಕರಾಗಿದ್ದ ಜಾನ್ ಗ್ಯಾರೆಟ್ ಅವರ ಪತ್ನಿ ಸೋಫಿಯಾ ಗ್ಯಾರೆಟ್ ಅವರ ಸಮಾಧಿಯದು ಗಿರಿಧಾಮದ ಬ್ಯಾಂಬೂ ಹೌಸ್ ಪ್ರದೇಶದ ಒಂದು ಮೂಲೆಯಲ್ಲಿದೆ. ಇದನ್ನು ಹುಡುಕಲು ಅವರು ವರ್ಷಗಳ ಕಾಲ ಕಷ್ಟಪಟ್ಟಿದ್ದಾರೆ. ನಳಿನಿ ತಂದುಕೊಟ್ಟ ಕಾಡು ಹೂಗಳನ್ನು ಸಮಾಧಿಯ ಮೇಲಿಟ್ಟು ಆ ತಣ್ಣನೆಯ ಕಲ್ಲಿನ ಮೇಲೆ ಮಲಗಿ ಸೋಫಿಯಾ ಎಂದು ಆ ವೃದ್ಧ ಅತ್ತಾಗ ಅಲ್ಲಿ ಕೇಳಿಸಿದ್ದು ಕೇವಲ ಅಳುವಿನ ಶಬ್ದವಲ್ಲ, ಅದು ಶತಮಾನಗಳಾಚೆಯ ಪ್ರೀತಿಯ ಕೂಗು. ಹತ್ಕೊಂಡ್ಬಿಟ್ರು ಸರ್ ಅವರು. ಅಲ್ಲಿ ಇದು ತಲೆ ಕೆಳಗಡೆ ಅವ್ರ ಇದ್ರ ಮೇಲೆ ಹಾಕಿ ಹತ್ಕೊಂಡ್ಬಿಟ್ರು. ನಾನು ಬಂದ್ಬಿಟ್ರೆ ಇನ್ನು ಏನೇನು ಹೆಚ್ಚು ಕಮ್ಮಿ ಮಾಡ್ಕೊಂಡಿರಂತ ಅವ್ರ ಜೊತೆಲೆ ಇದ್ದು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಇನ್ನೊಬ್ರು ಹೊಟ್ಟೋದ್ರು. ಅವ್ರ ಬಾಧೆ ತಡೀಲಿದ್ದೀರಾ ನೋಡಕ್ ಆಗ್ದಿರಾ ಪಾಪ ಅವ್ರು ಹೊಟ್ಟೋದ್ರ ಪಕ್ಕಕ್ಕೆ. ಇವ್ರು ಮಾತ್ರ ಬಿಡ್ಲಿಲ್ಲ, ಅಲ್ಲೇ ಅವರು ತುಂಬಾ ಎಮೋಷನಲ್ ಜಾಸ್ತಿ ಆಗೋಗ್ಬಿಟ್ಟಿದೆ ಅವ್ರಿಗೆ. ಇನ್ನೇನ ಹೆಚ್ಚು ಕಮ್ಮಿ ಮಾಡ್ಕೊಂಡವ್ರು ಅಂತ ನಾನು ಅವ್ರ ಜೊತೆಗೆ ಇದ್ದೆ ಸರ್. ಇದ್ದು ಅವ್ರು ಮಾತಾಡ್ಕೊಂಡು ಅವ್ರಿಗೆ ಸಮಾಧಾನ ಮಾಡಿ ಮತ್ತೆ ಹೂವ ತಂದ್ಕೊಟ್ಟು ನೀರ್ ತಂದ್ಕೊಟ್ಟು ಅದು ಇದು ಅಂತ ಮಾತಾಡ್ಕೊಂಡು ಲಾಸ್ಟ್ ಎಂಟ್ರೆನ್ಸ್ ಹೋಗಿ ಎಂಟ್ರೆನ್ಸ್ ಹೋಗೋವರೆಗೂ ನಾನು ಅವ್ರ ಜೊತೆಲೆ ಇದ್ದು ಅವ್ರು ಹೋದ್ಮೇಲೆ ಮತ್ತೆ ಮೇಲಕ್ಕೆ ಬಂದೆ ಸರ್ ನಾನು. ಕಾಲದ ಅಡೆತಡೆಗಳನ್ನು ಮೀರಿ ತನ್ನವರನ್ನು ತಲುಪಿದ ಒಂದು ಆತ್ಮದ ಸಂಭಾಷಣೆ. ಅವರ ಆ ನೋವನ್ನು ಆ ಭಾವ ತೀವ್ರತೆಯನ್ನು ಕಂಡು ನಳಿನಿ ಅವರಿಗೆ ಒಂದು ಕ್ಷಣ ಗಾಬರಿಯಾದರೂ ಅಷ್ಟೇ ಮಮತೆಯಿಂದ ಗೌರವದಿಂದ ದೂರ ನಿಂತು ಅವರ ಖಾಸಗಿ ಕ್ಷಣಕ್ಕೆ ಅಡ್ಡಿಪಡಿಸದೆ ಅವರನ್ನು ಸಮಾಧಾನಪಡಿಸಿ ಕರೆತಂದ್ರು. 3 ಬಾರಿ ಬಂದು ಕಾಣದ ಸಮಾಧಿ ಇಂದು ನಿಮ್ಮಿಂದಾಗಿ ನೋಡಿದೆ. ನನ್ನ ಜೀವನದ ಒಂದು ದೊಡ್ಡ ಆಸೆ ಈಡೇರಿತ್ತು, ಮನಸ್ಸಿಗೆ ನೆಮ್ಮದಿಯಾಯಿತು, ನಾನು ಮತ್ತೆ ಮತ್ತೆ ಇಲ್ಲಿಗೆ ಬರುತ್ತೇನೆ ಎಂದು ಆ ವೃದ್ಧ ಕಣ್ಣೊರೆಸಿಕೊಂಡು ಹೇಳಿದಾಗ ನಳಿನಿಯವರ ಮುಖದಲ್ಲಿ ಮೂಡಿದ್ದು ಕೇವಲ ವೃತ್ತಿಪರತೆಯ ಹೆಮ್ಮೆಯಲ್ಲ, ಅದೊಂದು ಮಾನವೀಯ ಸಂಬಂಧಗಳನ್ನು ಬೆಸೆದ ಸಾರ್ಥಕತೆ. ಈ ಪ್ರಸಂಗದ ನಂತರವೂ ಆ ವೃದ್ಧರು ನಳಿನಿಯವರಿಗೆ ಕರೆ ಮಾಡಿ ಮತ್ತೊಮ್ಮೆ ಸಮಾಧಿ ನೋಡಬೇಕು, ಫೋನ್ನಲ್ಲೇ ತೋರಿಸು ಎಂದು ಕೇಳಿಕೊಳ್ಳುತ್ತಾರೆಂದರೆ ಇದು ಬಾಂಧವ್ಯದ ಆಳವನ್ನು ಊಹಿಸಬಹುದಾದ ಕತೆ. ಈ ಕತೆ ಕೇವಲ ಸಮಾಧಿಯ ಹುಡುಕಾಟವಲ್ಲ, ಇದು ಮಾನವ ಸಂಬಂಧದ ಬೇರುಗಳನ್ನು ಅರಸುವ ಮಾನವ ಸಹಜ ಪ್ರೀತಿಯ ಎಳೆ. ಒಂದ್ 10 ಸಾರಿ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಅಲ್ಲೇ ಇದ್ದೀರಾ, ನಮ್ಮ ಸೋಫಿಯಾದು ನಮ್ಮ ಇದು ಫೋಟೋ ತೋರಿಸ್ತೀರಾ, ನಮ್ ಸೋಫಿಯಾದು ಫೋಟೋ ತೋರಿಸ್ತೀರಾ, ದೇವರಾಣೆಗೂ ಸರ್ ನಮ್ ಸೋಫಿಯಾದು ಫೋಟೋ ತೋರಿಸ್ತೀರಾ, ನಮ್ ಸೋಫಿಯಾ ಹತ್ರಗ್ ಹೋಗಿ ಕರ್ಕೊಂಡೋಗಿ ಅಲ್ಲಿ ನೀವು ಒಂದು ವಿಡಿಯೋ ಮಾಡಿ ಕಳಿಸ್ತೀರಾ, ಫೋಟೋ ತೆಗೆದು ಕೊಡ್ತೀರಾ ಅಂತ ಹೇಳಿದ್ರು. ಸರ್ ಇಲ್ಲ ಸರ್ ನಾನು ಅಲ್ಲಿಲ್ಲ. ಪ್ರವಾಸೋದ್ಯಮ ಇಲಾಖೆಯ ಗೈಡ್ ಆಗಿ ನಳಿನಿ ಅವರು ಮಾಡಿದ್ದು ಕೇವಲ ದಾರಿ ತೋರಿಸುವ ಕೆಲಸವಲ್ಲ, ಬದಲಿಗೆ ಶತಮಾನದ ಹಿಂದಿನ ಕೊಂಡಿಯೊಂದು ಬೆಸೆಯುವ ಕಾರ್ಯ. ಸಂಬಂಧಗಳಿಗೆ ಸಾವಿಲ್ಲ, ನೆನಪುಗಳಿಗೆ ಅಳಿವಿಲ್ಲ ಎಂಬುದಕ್ಕೆ ನಂದಿಬೆಟ್ಟದ ಇತಿಹಾಸದ ಪುಟದಲ್ಲಿ ಸೇರಿ ಹೋದ ಈ ಘಟನೆಯೇ ಸಾಕ್ಷಿ.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.